ಫಸ್ಟು ನನ್ನ ಲೈಫ್ ನಾನು ಹೇಗೆ ಲೀಡ್ ಮಾಡ್ತಿದ್ದೆ ಅಂದರೆ, ಒಂದು ಬಟ್ಟೆ ತೊಗೊಂಡ್ರೆ ಎಲ್ಲಿ ದುಡ್ಡು ಹಾಳಾಗ್ಬಿಡುತ್ತೆ, ಖರ್ಚಾಗ್ಬಿಡುತ್ತೆ, ನನ್ನ ಮಕ್ಳಿಗೆ ಇದರಿಂದ ಏನಾದರೂ ಪರ್ಚೇಸ್ ಮಾಡಿ ಕೊಡ್ಬೋದು, ಅವ್ರ ಎಜುಕೇಷನ್ಗೆ ಏನಾದರೂ ಯೂಸ್ ಆಗ್ಬೋದು ಅಂತ ಥಿಂಕ್ ಮಾಡ್ತಿದ್ದೆ. ಆದರೆ ನನ್ನ ಲೈಫ್ ಇವಾಗ ಯಾವ ಥರ ಇದೆ ಅಂದರೆ, ನನ್ನ ಲೈಫಲ್ಲಿ ನಾನು ಇದನ್ನು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಬರ್ತಾ ಇರೋ ಇನ್ಕಮೇ ಸಾಕ್ಷಿ. ಯಾಕೆ ಅಂದರೆ, ಫಸ್ಟು ನಾನು ಏನಕ್ಕಾದರೂ ಎದುರ್ಕೋತಾ ಇದ್ದೆ. ಇವಾಗ ನನಗೆ ಆ ಆಪ್ಷನ್ನೇ ಇಲ್ಲ. ನನಗೇನು ಬೇಕು, ನನಗಿಷ್ಟ ಬಂದಿರೋ ಡ್ರೆಸ್ ಆಗಲಿ, ಟ್ರಾವೆಲ್ಸ್ ಆಗಲಿ, ಪ್ರತಿಯೊಂದಕ್ಕೂ ನಾವು ಮಂತ್ಲಿ ಪ್ಲ್ಯಾನ್ ಮಾಡ್ಕೋತೀವಿ. ನಮ್ಮ ಲೈಫ್ನ ನಾವು ಹೇಗೆ ಲೀಡ್ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ನಾವು ಮೂವ್ ಮಾಡ್ತಾಯಿದ್ದೀವಿ. ಫಸ್ಟು ಎದುರುತ್ತಿದ್ವಿ, ಇದನ್ನು ಮಾಡಿದ್ರೆ ಹೇಗೆ, ಯಾವ ಥರ ಅಂತ. ಈಗ ಆ ಥರ ಯೋಚನೆನೇ ಇಲ್ಲ. ಈ ಹೆಣ್ಮಕ್ಳು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಮುಂಚೆ ಇವರು ಯೋಚನೆ ಮಾಡಿ ಇವ್ರ ಲೈಫಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು, ಅದಕ್ಕೆಲ್ಲ ಕೇಳಬೇಕು ಅವ್ರನ್ನ. ಅದು ಬಿಟ್ಟು ನೀವು ಸ್ವಲ್ಪ ಹೊರಗಡೆ ಬಂದು ನಿಮ್ಗೆ ಏನು ಎಕ್ಸ್ಪೆನ್ಸ್ ಇದೆ ಅದನ್ನು ನೀವೇ ನಿಮ್ಮ ಕೈಯಾರೆ ಬೇರ್ ಮಾಡ್ಬೋದು. ಬಂದು ನಿಮಗೆ ಏನಾದರೂ ಬೆನಿಫಿಟ್ ಬೇಕು ಅಂದರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲ ಥರ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಮತ್ತು ನನಗೆ ಇನ್ಕಮ್ ಬಂದು ಈಗ ಪ್ರತಿ ತಿಂಗಳು ನೀವು ನೋಡ್ಬೋದು, ನಾನು ಬಂದು ಇನ್ನು 6 months ಅಷ್ಟೇ ಆಗಿರೋದು. ಫಸ್ಟು ನನ್ನ ಹಸ್ಬೆಂಡ್ ಮಾತ್ರ ವರ್ಕ್ ಮಾಡ್ತಾಯಿದ್ರು. ಈಗ ನೋಡಿ ನನ್ನ ಇನ್ಕಮ್ ಬಂದು ಟೋಟಲ್ ಇನ್ಕಮ್ ಬಂದು ನೋಡಿ 8,52,000 ಇದೆ. ಅದೇ ಥರ ಪ್ರತಿ ತಿಂಗಳು ನನಗೆ ಕಮ್ಮಿ ಅಂದರೂ 80,000 ನಾನು ಅರ್ನ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಅರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ಸಪೋರ್ಟ್ ಮಾಡ್ತೀವಿ. ನಿಮಗೆ ಏನೇ ಇದಾದರೂ ನಾವು ನಿಮ್ಮ ಜೊತೆ ನಿಂತ್ಕೊಂಡು ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್.